ಗುಡ್ ಮಾರ್ನಿಂಗ್ ರೀ ಬಬ್ಬ. ನಾನು ನಿಮ್ಮ ಪ್ರೀತಿಯ ಬಬ್ಬ ಪ್ರವೀಣ. ಸೊ ಇವತ್ತು ನಾನು ಇದ್ದೀನಿ ಹೈದ್ರಾಬಾದ್ ರೂಟ. ಮೊನ್ನೆ ಬಂದಿನಿಲ್ಲ, ಹೋಟೆಲ್ 24 ಅಂತ ಇದು. ಸೊ ಬ್ರೇಕ್ಫಾಸ್ಟ್ ಸಲಕ್ಕೆ ನಿಂತಿದ್ದು. ಗುಲ್ಬರ್ಗಲಿಂತೂ ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿಲ್ಲ, ಯಾಕಂತಂದ್ರೆ ಸ್ಟ್ರೈಕ್ ಇತ್ತು ಗುಲ್ಬರ್ದಾಗ. ಹೊರಗೆ ಬರಬೇಕಂತೆ ಒಳಗಿಂದ ರೂಟಾಗಿ ಬಂದಿದ್ದೀನಿ. ಸೊ ಈಗ ನಡೆದು ಹೈದ್ರಾಬಾದ್ ಹೋದಾಗ ನೋಡೋದು ಸರ್ ಅವ್ರು ಎಕಡೆ ಹೋಗ್ತಾರೆ ಏನಿಲ್ಲ, ಐಡಿಯಾ ಇಲ್ಲ. ಹೈದ್ರಾಬಾದರ ಪ್ರೆಸ್ ಹೋಗೋದ ಗಚ್ಚಿಬುಲಿ ಮುಂದೆ ನೋಡೋದು ಏನಂತ ಬ್ಲಾಗ್ನಾಗ ನಾ ಏನು ಶೂಟ್ ಮಾಡ್ಬೋದು, ಏನಿಲ್ಲ ಏನರ ವಿಶೇಷವಾಗಿ ಶೂಟ್ ಮಾಡೋದು. ಸೊ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡೀನಿ, ಇಡ್ಲಿ ವಡೆ ಆರ್ಡ್ರ್ ಮಾಡೀನಿ, ಬರ್ತದೆ. ಟೇಸ್ಟ್ ಎಲ್ಲ ನಂಗೆ ಗೊತ್ತಿಲ್ಲ, ಅಲ್ಟಿಮೇಟ್ ಅಂತದೆ. ಸೊ ಹೇಳ್ತೀನಿ ನಿಮಗೆ ಮತ್ತು ಇವತ್ತು ಹೆಂಗದ ಏನಿಲ್ಲ. ಸೊ ಬ್ಲಾಗ್ನ ಕಂಟಿನ್ಯೂ ಇರಲಿ. ಬಬ್ಬ ಇಡ್ಲಿ ವಡಾರ ಬಂದದ್ರಿ. ಇದು 4 ನಮೂನೆ ಚಟ್ನಿ ಅದ ನೋಡಿರಿ, ನಿಮಗೆ ಹೇಳಿದಲ್ಲ ಲಾಸ್ಟ್ ಟೈಮ್ 4 ನಮೂನೆ ಚಟ್ನಿ ಇರ್ತದೆ. ಸೊ ಇದು ಇಡ್ಲಿ ವಡ ಟ್ರೈ ಮಾಡಮಿ, ಹೆಂಗಿರುತ್ತೆ ಟೇಸ್ಟ್ ನೋಡಮ್ರಿ. ಅಲ್ಟಿಮೇಟ್ ಅದ ರೀ. ಚಟ್ನಿ ಹಾಕೊಂಡು ಟ್ರೈ ಮಾಡಿ. ಸೂಪರ್ ಅದ ರೀ ವಡ ರೀ ಬಬ್ಬ. ವಡನೂ ಫುಲ್ ಕ್ರಿಸ್ಪಿ ಆಗದ, ಸಾಂಬಾರು ಸಂಗಟ ಅಲ್ಟಿಮೇಟ್ ಟೇಸ್ಟ್ ಉಂಟು. ಸೂಪರ್ ಅದ ರೀ, 1 ನಂಬರ್ ಬಬ್ಬ. ಈಗ ನಾ ನಾಷ್ಟ ಮಾಡ್ಕೋತ ಹೊರಗೆ ನೋಡ್ಲತ್ತಿದ ವ್ಯೂ ಅಂದ್ರೆ ಸೂಪರ್ ಕಾಣ್ತಾರೆ. ನಾಷ್ಟ ಮಾಡ್ಕೋತ ನೋಡ್ಲಕ್ಕ ಎಲ್ಲರೂ ಹೊಲ್ದಾಗ ಕುಂತು ನಾವು ಊಟ ಮಾಡ್ಲತ್ತೀವಿ, ಆ ಫೀಲ್ ಬರ್ತದೆ. ನಿಮ್ಗೆ ಅಡ್ರೆಸ್ ಹೇಳ್ತೀನಿ. ಹುಮ್ನಾಬಾದ್ ಕ್ರಾಸ್ ಮಾಡೋಣ, ನಮ್ಮದು ಮನ್ನಾಕಿಳಿ ಬರ್ತದೆ. ಮನ್ನಾಕಿಳಿ ಟೋಲ್ ಅದ ರೀ, ಟೋಲ್ ಕ್ರಾಸ್ ಮಾಡಿ 1 ಕಿಲೋಮೀಟ್ರ್ ಲೆಫ್ಟ್ ಸೈಡಿಗೆ ನೀವು ಇದು ಹೋಟೆಲ್ ಅದ, ಹೋಟೆಲ್ 24 ಅಂತ. ಟೇಸ್ಟ್ ಅದ ಅಲ್ಟಿಮೇಟ್ ಅದ ರೀ. ನೀವು ಯಾವಾಗಲೂ ಬಂದು ಟ್ರೈ ಮಾಡ್ಬೋದು. ಇಡ್ಲಿ ವಡೆ ಆಗಲಿ, ದೋಸೆ ಆಗಲಿ, ಟೇಸ್ಟ್ ಎಲ್ಲ ಸೂಪರ್ ಆಗದ ರೀ ಬಬ್ಬ. ಬ್ರೇಕ್ಫಾಸ್ಟ್ ಮುಗಿತ್ರಿ, ಚಲೋ ಇತ್ತು ಇಡ್ಲಿ ವಡೆ. ಖರೆ ಸೀರಿಯಸ್ಲಿ ನಿಮಗೆ ಹೇಳ್ತೀನಲ್ಲ, ಒಂದ್ಸಲ ನೀವು ಟ್ರೈ ಮಾಡಿರಿ, ಭಾಳ ಚಲೋ ಅದ ಟೇಸ್ಟ್. ನಿನ್ನೆ ಒಂದು ವ್ಲಾಗ್ ಮಾಡೀನಿ, ಸಸ್ಪೆನ್ಸ್ನಾಗ ಅದ, ಅದು ಎಡಿಟಿಂಗ್ ಮಾಡದ್ದ. ಅವ್ರು ಬರತ್ತನ ಎಡಿಟಿಂಗ್ ಮಾಡ್ಕೋತ ಕೊಡ್ತೀನಿ. ಹಾಯ್ ರೀ ಬಬ್ಬ. ನಾ ಬಂದಿನ ಹೈದ್ರಾಬಾದ್ಗೆ. ಆ್ಯಕ್ಚುಲಿ ಮುಂಜಾನೆದು ಫುಲ್ ಬಿಸಿ ಇದ್ದಿದೆ, ಅಲ್ಲಿ ಇಲ್ಲಿ ಪೂರ ಹೈದ್ರಾಬಾದ್ ಲೋಕಲ್ ಸಿಟಿ ಒಳಗೆ ಹೋಗಿ ಅಂದ್ರೆ ಏನು ಹೇಳ್ಬೇಕು ರೀ, ಟ್ರಾಫಿಕ್ ಅಂದ್ರೆ ಫುಲ್ ಟ್ರಾಫಿಕ್. ಸೊ ಈಗ ಸದ್ಯಕ್ಕೆ ನಂಗೆ ಟೈಮ್ ಸಿಕ್ಕಿತು, ಅದ್ರ ಸಲುವಾಗಿ ನಾನು ಬಂದೀನಿ ನಿಮಗೆ ಸ್ಪೆಷಲಾಗಿ. ಇದು ಹೈದ್ರಾಬಾದ್ನಾಗ ಗಚ್ಚಿಬೌಲಿದಾಗ ಅದ. ಇದು ಎದುರು ಏನದಲ್ಲ ರೀ, ITC ಕೊಯ್ನೂರ, ಮತ್ತು ಎದುರೇ ಅದ್ರ ಅಪೋಸಿಟೇ ಇನಾರ್ಬಿಟ್ ಮಾಲ್ ಅದ. ಆ ಸೈಡಿಗೆ ಇದು ದುರ್ಗಮ್ ಚೇರು ಬ್ರಿಡ್ಜ್ ಅಂತ್ರಿ ಪಾಪ. ಇದಕ್ಕೆ ಲೈಟ್ ಬರ್ತದ, ಫುಲ್ ಲೈಟಿಂಗ್ ಅದ ರೀ. ಪೈಪ್ ಮೇಲೆ ನಿಮಗೆ ಕಾಣ್ತಿರ್ಬೋದು. ಇವತ್ತು ಹಾಕಿಲ್ಲ ಲೈಟ್, ಯಾಕೋ ಗೊತ್ತಿಲ್ಲಪ್ಪ. ಈಗ ತೆಳಗೆ ಬ್ರಿಡ್ಜ್ ಮೇಲಿಂದ ಹೆಂಗೆ ಲೈಟ್ ಅದ ನೋಡ್ರಿ, ಫುಲ್. ಇಲ್ಲಿ ಬಂದು ನಿಂತು ನೋಡಿದೆ ಅಂದ್ರೆ ಔಟ್ ಆಫ್ ಕಂಟ್ರಿ ಬಂದು ನೋಡ್ದಂಗೆ ಆಗ್ತದೆ ರೀ. ಫುಲ್ ಸೂಪರ್ ಆಗ ವ್ಯೂ ಅದ. ಇಲ್ಲಿ ಬಾಜುನೇ ಒಂದು ಸಣ್ಣ ನದಿ ಅದ. ವ್ಯೂ ಒಂದು 1 ನಂಬರ್ ಅದ ರೀ. ಮುಂಜಾನೆ ನಾ ಹೇಳ್ತೀನಲ್ಲ ವ್ಲಾಗ್ ಮಾಡಬೇಕು, ವಿಡಿಯೋ ಅಂದ್ರೆ ನನಗೆ ಬೇಚೇನ್ ಆಗಿತ್ತು. ಯಾವಾಗ ನಾ ವ್ಲಾಗ್ ಮಾಡಬೇಕು, ಯಾವಾಗ ನಾ ಎಡಿಟಿಂಗ್ ಮಾಡಬೇಕು, ಒಟ್ಟು ನಂಗೆ ಟೈಮ್ ಸಿಕ್ಕಿಲ್ಲ.
ಸೊ ಹ್ಯಾಂಗೆ ನಂಗೆ ಟೈಮ್ ಸಿಕ್ಕಿತು ಸೀದಾ ಬಂದೀನಿ ಬ್ಲಾಗ್. ಇದು ನನಗೆ ಇಂಟ್ರೆಸ್ಟೆಡ್ ಇದೆ ಆ್ಯಕ್ಚುಲಿ. ಏನು ಹೇಳ್ಬೇಕಂತಂದ್ರೆ ಲೈಟ್ ಅಗರ್ಸಿ ಇದಕ್ಕೆ ಲೈಟ್ ಇತ್ತಂತೇಳಿ ಏಕ್ ನಂಬರ್ ಕಾಣ್ತಾರೆ, ಸೂಪರಾಗಿ ಕಾಣ್ತದೆ. ಹೆಂಗದ ನೋಡ್ರಿ ಬೀಚ್. ಸೊ ನೆಕ್ಸ್ಟ್ ಟೈಮ್ ನಾ ಇಲ್ಲಿ ಬಂತಂದ್ರೆ ಯಾವಾಗ ಲೈಟ್ ಆ ಟೈಮಿಗೆ ಅಗರ್ಸಿ ಲೈಟ್ ಅಗರ್ಸಿ ಚಾಲು ಇತ್ತಂದ್ರೆ ಅವಾಗ ನಾ ಆ ವ್ಲಾಗ್ನ ಕಂಪಲ್ಸರಿ ಹಾಕ್ತೀನಿ. ನಾನು ಮಿಸ್ ಮಾಡ್ಲತ್ತೀನಿ, ಯಾಕಂತಂದ್ರೆ ಸ್ವಲ್ಪ ಲೈಟಿಂಗ್ ಇತ್ತಂದ್ರೆ ಭಾಳ ಚಲೋ ಕಾಣ್ತದೆ. ಮತ್ತೇನಂತಂದ್ರೆ ಕ್ಲೈಮೇಟ್ ಭಾಳ ಚಲೋ ಅದ ಹೈದ್ರಾಬಾದ್ನಾಗ. ಕೂಲಾಗಿ ತಣ್ಣಗದ ಇಲ್ಲಿ ವಾತಾವರಣ. ವಾಕಿಂಗ್ನೂ ಅಲ್ಲತ್ತೀನಿ ಒಂದೀಗ ಸಂಜೆ ಕಡೆ. ನಿಮಗೆ ಇಲ್ಲಿಂದ ಇನಾರ್ಬಿಟ್ ಮಾಲ್ ಕಾಣತ್ತಿರ್ಬೋದು ನೋಡ್ರಿ ಬಾಬಾ, ಅದ ನೋಡ್ರಿ ಇಲ್ಲಿಂದ ಇದು ದುರ್ಗಮ್ ಚೆರು ಬ್ರಿಡ್ಜ್. ಇವು ಏಕ್ ನಂಬರ್ ಕಾಣ್ತದೆ. ಇದು ಲೈಟಿಂಗ್ ಇತ್ತಂತಂದ್ರೆ ಇಲ್ಲಿಂದ ಗಾಡಿ ಅಗರ್ಸ ನಾವು ತೊಗೊಂಡು ಹೋದಿವಲ್ರಿ ಈ ರೂಟಿಗೆ, ಏಕ್ ನಂಬರ್ ಕಾಣ. ಸೊ ನೆಕ್ಸ್ಟ್ ಟೈಮ್ ನಾವು ಪಕ್ಕ ಹಾಕ್ತೀನಿ ಬ್ಲಾಗ್ನಾಗ ಲೈಟಿಂಗ್ ಇದ್ದಾಗ. ಸೊ ಹಿಂಗೆ ನಿಮ್ಮ ಪ್ರವೀಣ್ ಬಾಬಾಗೆ ಸಪೋರ್ಟ್ ಮಾಡಿರಿ. ನೀವು ಲೈಕ್ ಮಾಡಿದೆ ಅಂತಂದ್ರೆ ನನಗೂ ಇಂಟ್ರೆಸ್ಟ್ ಬರ್ತದೆ, ಎಲ್ಲ ಕಡೆ ಹೋಗ್ಬೇಕು, ವಿಡಿಯೋ ಮಾಡಬೇಕು, ಇಂಟ್ರೆಸ್ಟ್ ಬರ್ತದೆ ರೀ ಬಾಬಾ. ಯಾಕಂತಂದ್ರೆ ನನಗೆ ಮೊದಲಿಂದ ಕಾಯಿಸದ ಕನ್ನಡದಾಗ ವ್ಲಾಗ್ ಮಾಡಬೇಕು, ಮಾತಾಡ್ಬೇಕಂತಂದ್ರೆ ಇದೇ ಒಂದು ಜರಿಯ ಸಿಕ್ಕ್ಯದ. ಸೊ ನಾನು ನಿಮ್ಮ ಸಂಗಡ ಮಾತಾಡ್ಲತ್ತೀನಿ. ನೀವು ನನಗೆ ಚಲೋ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ನು ಮಾಡಿರಿ. ಸೊ ಇವತ್ತಿಂದು ವ್ಲಾಗ್ ಇಲ್ಲೇ ಏನು ಮಾಡಮಿ. ದುರ್ಗಮ್ ಚೆರು ಬ್ರಿಡ್ಜ್ ನೋಡಿ ಇವತ್ತು. ಖರೆ ಭೀ ಪಾಪ ಭಾಳ ಮಿಸ್ ಮಾಡ್ಲತ್ತೇನೆ ರೀ. ಇದು ಏನು ಅದಲ್ಲ ರೀ, ಲೈಟಿಂಗ್ ಇತ್ತಲ್ಲ ಭಾಳ ಭಾರಿ ಕಾಣ್ತದೆ. ಬಟ್ ಇದು ಇನ್ನೊಂದು ನಿಮಗೆ ಹೇಳೋದು ಮರ್ತು ಬಿಟ್ಟಿನಿ ರೀ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ. ಬಟ್ ಇನ್ನೊಂದು ಏನಂತಂದ್ರೆ ಈ ಲೈನ್ ಪಟ್ಟಿ ಅದಲ್ಲ ರೀ, ಕಾರ್ ತೊಗೊಂಡು ಬಂದ್ರೆ ಇಲ್ಲಿ ನಿಂದ್ರಪ್ಲೇ ಇಲ್ಲ. ನಿಂತೀವಿ ಅಂತಂದ್ರೆ ಸೀದಾ 1000 ರೂಪಾಯಿ ಫೈನ್ ಅದ ರೀ, ಸೀದಾ 1000 ರೂಪಾಯಿ ಫೈನ್. ಸೊ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿರಿ. ಈ ಕಡೆ ಹೈದ್ರಾಬಾದ್ನಾಗ ಡ್ರಿಂಕ್ ಆ್ಯಂಡ್ ಡ್ರೈವ್ನು ಭಾಳ ರಿಸ್ಕ್ ಅದ. ಗಾಡಿನೇ ಸೀದಾ ತೊಗೊಂಡು ಬಿಡ್ತಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಬಂದ್ರೆ. ಮಾತಾಡಲ್ಲ, ನಿಮಗೆ ಚಾವಿ ಕೊಡ್ರಿ, ಸೀದಾ ನಾಳೆ ಮುಂಜಾನೆ ಬಂದು ಮಾತಾಡ್ರಿ ಇಷ್ಟೇ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋ ಪಾರ್ಕಿಂಗ್ನಾಗ ಗಾಡಿ ಹಚ್ಲಕ್ಕೆ ಹೋಗ್ಬೇಡ್ರಿ, ಸೀದಾ ನೋ ಪಾರ್ಕಿಂಗ್ 1000 ರೂಪಾಯಿ ಚಲನ್ ಅದ. ಮತ್ತೇನಂತಂದ್ರೆ ಸೀಟ್ ಬೆಲ್ಟ್ ಕಂಪಲ್ಸರಿ ಇರ್ಬೇಕು ನೋಡ್ರಿ ಹೈದ್ರಾಬಾದ್ನಾಗ. ಸೊ ಹಿಂಗೆ ನನ್ನ ವ್ಲಾಗ್ನಾಗ ನಿಮಗೆ ಏನಂತಂತಾರೆ ಹಿಂಗೆ ಇನ್ಫಾರ್ಮೇಷನ್ನು ಸಿಗ್ತಿರ್ತಾವೆ. ಸೊ ನಿಮ್ಮ ಪ್ರವೀಣ್ ಬಾಬಾಗೆ ನೀವು ಹಿಂಗೆ ಸಪೋರ್ಟ್ ಮಾಡಿರಿ. ಒಬ್ಬ ಏನದಲ್ಲ ಎಲ್ಲಿ ಹೋದಲ್ಲಿ ಇಂಟ್ರೆಸ್ಟೆಡ್ ಮಾತುಗಳು, ಮತ್ತೇನಂತಂದ್ರೆ ಇಂಟ್ರೆಸ್ಟೆಡ್ ಪ್ಲೇಸ್ಗಳು ವ್ಲಾಗ್ದಾಗ ಹಾಕ್ತಿರ್ತೀನಿ. ಮತ್ತು ಸೊ ಇಲ್ಲೇ ನಮ್ಮ ವ್ಲಾಗ್ ಏನು ಮಾಡೋಣ ಇವತ್ತಿಂದು. ಬಾಯ್ ಎಲ್ಲರಿಗೆ, ಲವ್ ಯು ಆಲ್, ಬಾಯ್.